ರಾಕಿ ಭಾಯ್ ಯಶ್ ಅವರ ಬರ್ತ್ಡೇ. ಬೇರೆ ನಟರಿಗಿಂತ ನಾವು ಯಶ್ ಅಭಿಮಾನಿಗಳು ಬಹಳ ಎತ್ತರವಾಗಿ ಕಟ್ಔಟ್ ಹಾಕಬೇಕು, ಬೇಗ ಕೇಕ್ ಅನ್ನ ಕಟ್ ಮಾಡಬೇಕು, ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬಹಳ ಖುಷಿಯಾಗಿ ತಯಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಶ್ ಫ್ಯಾನ್ಸ್ಗೆ ವಿದ್ಯುತ್ ಪ್ರವಹಿಸಿ ಮೂವರು ಸಾವನ್ನಪ್ಪಿದಂತಹ ದಾರುಣ ಘಟನೆ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ಆಗುತ್ತೆ. ಮೂವರು ತೀವ್ರವಾಗಿ ಗಾಯಗೊಳ್ತಾರೆ. ವಿಚಾರ ತಿಳಿತಾ ಇದ್ದಂತೆ ತಮ್ಮ ಶೂಟಿಂಗ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಗೋವಾದಿಂದ ಸೂರಣಗಿಗೆ ಆಗಮಿಸ್ತಾರೆ ಯಶ್. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನಿಮ್ಮ ಕುಟುಂಬದ ಜೊತೆಗೆ ನಾನಿದ್ದೀನಿ, ಯಾವುದೇ ಆತಂಕ ಬೇಡ, ಎಲ್ಲ ರೀತಿಯ ನೆರವು ಕೊಡೋದಾಗಿ ಭರವಸೆ ಕೊಟ್ಟು ಅವರೂ ಕೂಡ ಕಂಬನಿ ಮಿಡಿದು ಘಟನೆಯಿಂದ ತುಂಬಾ ನೋವಾಗಿದೆ. ಅಭಿಮಾನ ಇರಬೇಕು, ಆದ್ರೆ ಈ ರೀತಿಯ ಅಭಿಮಾನ ಬೇಡ, ನನಗೆ ಬರ್ತ್ಡೇ ಅಂದ್ಬಿಟ್ರೇನೆ ಭಯ ಆಗ್ತಾ ಇದೆ ಹೀಗಂತ ನಟ ಯಶ್ ಹೇಳಿದ್ರು. ಅಭಿಮಾನಿಗಳು ಇನ್ನು ಮುಂದೆ ನನ್ನ ಬ್ಯಾನರ್ಗಳನ್ನ ಎಲ್ಲೂ ಕಟ್ಟಬಾರದು ಅಂತ ಕರೆ ಕೂಡ ಕೊಟ್ರು. ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡವ್ರು ಇರಬಾರ್ದು. ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ, ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ. ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದರೆ ಅವ್ರ ಬದುಕಲ್ಲಿ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತದೆ. ನೋಡಿ, ನಾನು ಈಗ ಏನೋ ಒಂದು ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ. ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಅರ್ಥ ಮಾಡಿಕೊಂಡು ನಿಜವಾದ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ. ಇವತ್ತು ಆ ಸಮಯ ಅಲ್ಲ, ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡ್ಬೇಕಂತ ಹಂಗಂತ ಇದು ಯಾವುದೇ ಪಾಠ ಇದು ಆಗಬಾರ್ದು, ಆಯ್ತಾ? ಮುಂದಕ್ಕೆ ಹೇಳ್ತಿದ್ದೀನಿ ಕೇಳಿ. ಯಾರೇನೇ ಮಾಡಿದ್ರು ನಾವು ಇದಕ್ಕೆ ಯಾರಾದರೂ ಬೇಜಾರು ಒಂದು ನಿಮಿಷ ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲಿರೋ ಗೌರವಕ್ಕೆ. ಅವ್ರ ಈ ಥರ ಹೆಚ್ಚು ಕಮ್ಮಿ ಈ ವಿಷಯ ಬಿಡಿ, ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ. ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ. ಬಟ್ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ. ನಮಗೆ ಬರ್ತಡೇ ಅಂದ್ರೆ ಇದಾಗ್ಬಿಟ್ಟಿದೆ. ನಮ್ಮ ಮೇಲೆ ಪ್ರೀತಿ ಗೌರವ ಇದ್ದರೆ ಫಸ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ. ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಿದ್ದಾರೆ. ಏನು ಹೇಳೋಣ, ಯಾರಾದ್ರೂ ಬಿದ್ದರೆ ಈಗ ಅವ್ರ ತಂದೆ ತಾಯಿಗಿದಲ್ವಾ, ಯಾವ ಖುಷಿನೂ ಇಲ್ಲಪ್ಪ ನಮಗೆ. ಬರ್ತಡೇ ಇದೆ, ಹೌದು. ನಾನೇನು ಗೊತ್ತಾ, ನಾನು ಬೇಕು ಅಂತಲೇ ಸಿಂಪಲಾಗಿ ಮಾಡ್ಕೊಂಡಿದ್ದು, ಬರೀ ಕುಟುಂಬ ಜೊತೆ ಇದಾಗಿರಬೇಕು ಅಂತ. ಕೋವಿಡ್ದು ಇದೆಲ್ಲ ಹೇಳ್ತಿರಲ್ಲ, ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ಮು. ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನಕ್ಕೆ ನಡೀತಾ ಇರುತ್ತೆ, ನಮ್ಮಿಂದ ಅದು ಇದು ಮಾಡ್ದಂಗೆ ಆಗಬಾರ್ದು ಅಂತ. ಏನು ಮಾಡ್ತೀರ? 3ನೇ ಸಲ ಅಲ್ಲಪ್ಪ ಇದು. ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದು ಮಾಡ್ಕೊಂಡ್ರು, ಇನ್ನೊಬ್ಬನ ಕೈ ಹೋಗಿತ್ತು, ಅವನ ಕೈ ಇದು ಮಾಡಿಕೊಟ್ಟಿದ್ದೀವಿ. ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ, ಅಷ್ಟು ಮಾತ್ರ ಕೇಳ್ಕೊತೀನಿ. ಅಭಿಮಾನನೇ, ಹುಷಾರಾಗಿರ್ಬೇಕಷ್ಟೆ. ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ನೋವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅವ್ರಿಗೇನು ಇದು ಮಾಡ್ಬೇಕು ಅದು ಮಾಡೋಣ. ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡವ್ರು ಇರಬಾರ್ದು. ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ. ನೆನೆ ಸಾವನ್ನಪ್ಪಿರೋರೆಲ್ಲರೂ ಕೂಡ 19, 20, 21 ವರ್ಷದ ಯುವಕರು. ಎದೆ ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಇಂಥ ಸಂದರ್ಭದಲ್ಲಿ ಹೀಗೆ ಜೀವವನ್ನ ಬಿಟ್ಟುಬಿಟ್ಟಿರಲ್ಲ ಅನ್ನುವಂತಹ ಗೋಳು, ನೋವು, ನರಳಾಟ ಕುಟುಂಬಸ್ಥರನ್ನ ಹೈರಾಣ್ ಮಾಡಿಸ್ಬಿಡ್ತು. ಪೋಷಕರಿಗೆ ನಟ ಯಶ್ ಧೈರ್ಯ ತುಂಬಿದ್ರು. ರಾಕಿಂಗ್ ಸ್ಟಾರ್ ಯಶ್ ಭೇಟಿ ಬಳಿಕ ಮೃತ ಮುರಳಿ, ನವೀನ್, ಹನುಮಂತು ಕುಟುಂಬಸ್ಥರು ಏನ್ ಮಾತಾಡಿದ್ರು, ತಮ್ಮ ದುಃಖವನ್ನ ಹೇಗೆ ಹಂಚ್ಕೊಂಡ್ರು ನೋಡೋಣ. ನಟ ಯಶ್ ಅವರ ಬರ್ತ್ಡೇ ಆಚರಿಸುವಂತಹ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ 3 ಜನ ಯುವಕರು ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಆ ಒಂದು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಲು ನಟ ಯಶ್ ಅವರು ಬಂದಿದ್ದರು. ಆ ಕುಟುಂಬದ ಜೊತೆ ಸಾಂತ್ವನ ಹೇಳುವಂಥ ಕೆಲಸ ಕೂಡ ಮಾಡಿದರು. ಇಲ್ಲೇ ನಾವೀಗ ಸೂರಣಗಿ ಗ್ರಾಮದ ಮುರಳಿ ಅನ್ನುವಂಥವರ ಮನೆಗೆ ಮೊದಲು ಬಂದಿದ್ದರು. ಆ ಕುಟುಂಬದ ಜೊತೆ ಏನೆಲ್ಲ ಸಾಂತ್ವನ ಹೇಳಿದರು, ಅವ್ರಿಗೆ ಏನೆಲ್ಲ ಭರವಸೆ ಕೊಟ್ಟರು ಅನ್ನುವಂಥದ್ದನ್ನು ಕೂಡ ನಾವೀಗ ಕುಟುಂಬಸ್ಥರ ಜೊತೆ ಮಾತಾಡೋಣ. ಅಮ್ಮ, ಈಗ ನಟ ಯಶ್ ಅವರು ಬಂದಿದ್ದರು, ನಿಮ್ಮ ಜೊತೆ ಮಾತುಕತೆ ಮಾಡಿದ್ರು. ಏನಂದ್ರಮ್ಮ, ಏನೆಲ್ಲ ಭರವಸೆ ಕೊಟ್ಟಿದ್ರು, ನಿಮ್ಗೆ ಏನು ಧೈರ್ಯ ತುಂಬಿದ್ರಮ್ಮ ಅವರು? ನಮ್ಗೆ ಏನು ಧೈರ್ಯ ತುಂಬ್ತಾರೆ, ನಾವು ನಿಮ್ಮ ಮಗನಾಗಿರ್ತೇನೆ, ನನ್ನ ಕೈಲಿ ಅದಷ್ಟು ಸಹಾಯ ಮಾಡ್ತೇನೆ, ನಾನು ನಿನ್ನ ಮಗ ಅಂತ ತಿಳ್ಕರಮ್ಮ, ನನಗೂ ನಿಮ್ಕಿನ್ನ ನನಗೂ ದುಃಖ ಆಗೈತಿ, ನೀವು ಮಗನ ಕಳ್ಕೊಂಡು ಕಷ್ಟದಲ್ಲಿದ್ದೀರಿ ಅಂತಂದು ಹೇಳಿದ್ರಿ ನಮ್ಗೆ.
ನಿಮ್ಮ ಮಗನ ಕಳ್ಕೊಂಡು ಕಷ್ಟದಲ್ಲಿದ್ದೀರಮ್ಮ, ನೀವು ಸಮಾಧಾನ ತಗೋರಿ. ನಾನು ನಿಮ್ಮ ಕೈ ಲೇಟ್ ಸಹಾಯ ಆಕೈತಿ, ನನ್ನ ಕೈ ಲೇಟ್ ಆಕೈತಿ, ಅದ್ ನಾ ಸಹಾಯ ಮಾಡ್ತೀನಿ, ನಾನು ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದರೆ. ನಾನು ಕೂಡ ನಿಮ್ಮ ಮಗ ಆಗ ಇದು ಮಾಡ್ತೇನೆ ಅಂತ ಹೇಳಿದರು. ಸರ್, ಈಗ ನಟ ಯಶ್ ಅವರು ಬಂದಂಥ ಸಂದರ್ಭದಲ್ಲಿ ನೀವು ಜೊತೆ ಅವ್ರ ಜೊತೆ ಮಾತನಾಡಿದ್ರಿ. ನಿಮಗೆ ಏನಂತ ಮಾತನಾಡಿದ್ರು ಸರ್? ಏನು ಹೇಳಿದ್ರು ನಿಮ್ಮ ಜೊತೆ? ನಮ್ಗೆ ಅದ ಮಾತು ಹೇಳಿದ್ರಿ ಅವರು, ನಾ ಕೈಲಾಗಿ ಸಹಾಯ ಮಾಡ್ತೇನೆ ಅಂತಂದು ಹೇಳಿ ಸರ್. ನಾವು ನಿಮ್ಮ ಮಗನಂತ ತಿಳ್ಕರಿ, ಕೈಲಾಗಿ ಸಹಾಯ ಮಾಡ್ತೇನೆ ಅಂದರೆ ಮತ್ತು ಅದಕ್ಕೆ ಹೆಚ್ಚಿಂದ ಏನಲ್ಲ ನಿನ್ನ ಮಗನಂತ ತಿಳ್ಕರಿ ಅಂದ್ರೆ. ಸರ್, ಈಗ ನಿಮಗೆ ಒಬ್ಬ ಮಗ, ಅದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಈ ಮಗನ ಈಗ ಕಳ್ಕೊಂಡ್ರೆ ಹೀಗಾಗಿ ಯಶ್ ಅವರು ಏನಂತ ಭರವಸೆ ಕೊಟ್ಟರು ಸರ್? ನಾವು ಕೈಲಾಗಿ ಸಹಾಯ ಮಾಡ್ತೇನೆ ಅಂದ್ರೆ ಮನೆ ಮಗ ಆಗಿ ನೋಡ್ತೇನೆ ಅಂದ. ಏನು ಮಾಡೋಕೆ, ಅದಕ್ಕೆ ಹೆಚ್ಚಿಂದ ಏನು ಮಾಡಲ್ಲ. ನಮ್ಮ ಮಗ ದುಡಿಬೇಕು, ನಾವು ಜೀವನ ಮಾಡೋ ಗಂಡ ಐತಿ, 2 ಮಂದಿ ಹೆಣ್ಮಕ್ಳ್ರಿ, ಎಲ್ಲ ಕಷ್ಟ ಅವ್ರ ಮುಂದೆ ಹೇಳಿದ್ವಿ. ಹೇಳಿದಾಗ ನಾ ಅದಕ್ಕಾಲಿ ಅಲ್ಲಿಂದ ಬಂದನು ಇಲ್ಲಿಗೆ. ನಾ ಮಾಡಂತ ಹೇಳೋದಿಲ್ಲ ಅವ್ರಿಗೆ. ನಾ ಮಾಡ್ಯಾರ, ನಿನಕ್ಕಿಂತ ಕಷ್ಟ ನಮಗೈತಿ, ನೀ ಹಾಡಿದ್ರಿ ಕಷ್ಟ ಐತಿ ನಿಮಗೆ, ನಾ ಅಲ್ಲಿಂದ ಅದಕ್ಕೆ ಬಂದನಿ, ಮಾಡ್ತೇನೆ, ನಮ್ಮ ಕೈಲಾಗಿ ಸಹಾಯ ನಾ ಮಾಡ್ತೇನೆ ಅಂದನ್ರಿ. ಇದು ಒಂದು ಪಾಲಕರ ಮತ್ತು ಹೀಗಾಗಿ ಈಗ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಸಮಾಜದ ಮುಖಂಡರು, ಅವರು ಕೂಡ ಯಶ್ ಜೊತೆ ಮಾತನಾಡಿದರು. ಅವ್ರ ಜೊತೆ ಏನು ಮಾತನಾಡಿದ್ರು ಅಂತ ಕೇಳೋಣ. ಸರ್, ಈಗ ಇಲ್ಲೇ ನಡೆದಂಥ ಸಂದರ್ಭದಲ್ಲಿ ಯಶ್ ಅವರು ನಿಮ್ಮ ಜೊತೆ, ಈ ಕುಟುಂಬದ ಜೊತೆ ಮಾತನಾಡಿದಾಗ ಏನೆಲ್ಲ ಭರವಸೆಗಳನ್ನು ಕೊಟ್ಟರು ಸರ್? ಆ ತಂದೆ ತಾಯಿಗಳು ಹೇಳಿದಾಗೆ ಯಶ್ ಅವರು ಬಂದಾಗ ಕುಟುಂಬ ಜೊತೆಗೆ ನಾವು ಕೂಡ ಇದ್ವಿ. ಭಾಳಷ್ಟು ಅವರು ಕೂಡ ಭಾಳ ಒಂಥರ ದುಃಖ ತಪ್ತರಾಗಿದ್ದರು. ಭಾಳಷ್ಟು ನೋವಿನಿಂದ ಅವ್ರ ಜೊತೆ ಮಾತನಾಡುವಾಗ ಇವರೇನು ಹೇಳಿದ್ರಲ್ಲ, ಅದಕ್ಕೆ ನಾನು ಈ ಥರ ಅಭಿಮಾನಿಗಳು ಈ ರೀತಿ ಮಾಡ್ರಿ ಅಂತ ನಾನು ಹೇಳೋದಿಲ್ಲಮ್ಮ, ಆದರೆ ಏನು ಮಾಡೋಕ್ಕಾಗುತ್ತಾ ಅಂತಂದಾಗ ಇವರು ಕೂಡ 10 ವರ್ಷದಿಂದ ನನ್ನ ಮಗ ನಿಮ್ಮ ಅಭಿಮಾನ ಆಗಿ ಈ ರೀತಿ ಭಾಳಷ್ಟು ಇದನ್ನ ಹುಡುಗ ಅಂತಂದಾಗ ನಾವು ಹೇಳಿದ್ವಿ. ಸರ್, ಈಗ 3 ಕುಟುಂಬಗಳು ಭಾಳಷ್ಟು ಬಡತನದಿಂದ ಇದ್ದಾವೆ, ತಮ್ಮಿಂದ ಏನಾದರೂ ಸಹಾಯ ಆಗ್ಬೇಕಂತಂದಾಗ ಆಯಿತು ನಾನು ಖಂಡಿತ ಮಾಡ್ತೀನಿ ಅಂತಕೊಂಡು ಹೇಳಿದ್ರು. ಭಾಳ ಅವರು ಒಂದು ಮಾತು ಹೇಳಿದ್ರು, ನಿಜವಾಗ್ಲೂ ನಾವೆಲ್ಲರೂ ಅವರಿಗೆ ಮೆಚ್ಚಬೇಕು. ನಾನೇ ನಿಮ್ಮ ಮಗ ಅಂತ ತಿಳ್ಕೊಂಡ್ರಮ್ಮ ಅಂತ ಆ ಮಾತಂದ್ರಲ್ಲ, ಒಬ್ಬ ಮೇರು ನಟ, ದೊಡ್ಡ ನಟ, ಆತ ಆ ಮಾತು ಹೇಳುವಾಗ ಭಾಳಷ್ಟು ಗದ್ಗದಿತನಾಗಿದ್ರು ಅಂತಕ್ಕಂಥದ್ದು ಕೂಡ ನಾನೇ ಕಣ್ಣಾರೆ ನೋಡಿದೆ. ನಮಗೆಲ್ರಿಗೂ ಬಹುಶಃ ಯಶ ಬಂದಿರೋದು ಎಷ್ಟು ಇಲ್ಲಿರ್ತಕ್ಕಂಥವ್ರಿಗೆ ಒಂಥರ ಖುಷಿ ಅನಿಸುತ್ತೋ, ಆತನ ಮಾತುಗಳು ಅದಕ್ಕಿಂತ 10 ಪಟ್ಟು ನಮಗೆಲ್ಲರ ಖುಷಿ ಅನ್ನಿಸ್ತು. ಆ 3 ಜನ ಮಕ್ಕಳು ಅವ್ರು ಅದಾರ ಅನ್ನೋಷ್ಟು ಮಟ್ಟಿಗೆ, ಅವರು ಇನ್ನೂ ಜೀವಂತವಾಗಿ ಅದಾರ ಅನ್ನೋಷ್ಟು ಮಟ್ಟಿಗೆ ನಮಗೆಲ್ಲ ಭಾಸ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಇದು ಮೃತನ ಕುಟುಂಬಸ್ಥರ ಮಾತಾಗಿದೆ. ಯಶ್ ಅವರು ಬಂದಿದ್ದರು, ನಮಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ನಾನು ಇನ್ನು ಮುಂದೆ ನಿಮ್ಮ ಮಗನಾಗಿರ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರು. ಆದರೆ ಮಗನಾಗಿರ್ತೀನಿ ಅನ್ನುವಂಥ ಒಂದು ಮಾತು ನಿಜಕ್ಕೂ ಒಂದು ರೀತಿ ಈ ಜನರಿಗೆ, ಅಂದರೆ ಈ ಕುಟುಂಬಸ್ಥರಿಗೆ ಒಂದು ರೀತಿ ಅದು ತುಂಬಾ ಇದು ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಚಲನಚಿತ್ರ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಆಚರಿಸಲು ಹೋಗಿ ಗದಗ ಜಿಲ್ಲೆಯ ಸೂರಣಿಗೆ ಗ್ರಾಮದಲ್ಲಿ 3 ಜನ ಯುವಕರು ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಹಾಗಾಗಿ ಆ ಒಂದು 3 ಜನರ ಮನೆಗೆ ಯಶ್ ಅವರು ಬಂದಿದ್ದರು. ಚಿತ್ರನಟ ಯಶ್ ಅವರು ನಿಮ್ಮ ಮನೆಗೆ ಬಂದಿದ್ದರು, ನಿಮ್ಮ ಜೊತೆ ಸಾಂತ್ವನವನ್ನು ಹೇಳಿದರು. ನಿಮಗೆ ಏನೆಲ್ಲ ಭರವಸೆಯನ್ನು ಕೊಟ್ಟರಮ್ಮ, ಏನು ಮಾತಾಡಿದ್ರು ನಿಮ್ಮ ಜೊತೆ ಅಂತ? ಯಶ್ ಅವರು ನಮ್ಮ ಮನೆಗೆ ಬಂದಿದ್ರು ರೀ. ಬಂದು ನಮಗೂ ಭಾಳ ದುಃಖ ಆಗ್ತಾಯಿದೆ ಅಮ್ಮ, ನಾವು ಈ ಥರ ಏನು ಅವ್ರಿಗೆ ಈ ಥರ ಕಟ್ಔಟ್ ಎಲ್ಲ ಮಾಡಿಸಿ ಈ ಥರ ಕಟ್ಟಿ ಹಾಕಿ ನೀವು ಇಂಥ ದುರಂತ ಮಾಡ್ಕರೆ ಅಂತ ನಾವು ಇಚ್ಛೆ ಪಡೋಂಗಿಲ್ಲ. ಆದರೆ ಈ ಥರ ಹುಚ್ಚು ಅಭಿಮಾನದಿಂದ ಈ ಥರ ಮಾಡ್ಕೊಂತಾರೆ, ನಮಗೂ ಭಾಳ ದುಃಖ ಆಗಿದೆ ಅಮ್ಮ. ನಮಗೂ ನಮ್ಮ ಮನೇಲಿ ನನ್ನ ಮಗನ ಕಳ್ಕೊಂಡಷ್ಟು ನಮಗೂ ದುಃಖ ಆಗ್ತಾಯಿದೆ ಅಂತಂದು ಅವ್ರು ನಮಗೆಲ್ಲರಿಗೂ ಸಮಾಧಾನ ಹೇಳಿ, ಏನು ನಾವೇನು ನಮ್ಮಿಂದ ಏನು ಆಗುತ್ತಾ ಅಂತ ಪರಿಹಾರ ನಿಮಗೆ ಮಾಡ್ತೇವೆ, ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊಳ್ರಿ, ಆಗಿದ್ದು ಆಗಿ ಹೋಗ್ಬಿಟ್ಟೈತಿ, ಅದನ್ನು ನೀವು ಮುಂದುವರ್ಸ್ಕೊಂಡು ಅದನ್ನ ನೀವು ನಿಮ್ಮ ಆರೋಗ್ಯ ಏನು ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ, ತಾಯಿಯವ್ರಿಗೆ ಚೆನ್ನಾಗಿ ನೋಡ್ಕೊಡ್ರಿ ಅಂತಂದು ಹೇಳಿ. ನಿಮ್ಮ ಮಗ ಅಂದರೆ ನಿಮ್ಮ ಸಹೋದರ ಮನೆಗೆ ಆಧಾರ ಸ್ತಂಭವಾಗಿದ್ದ, ಈಗ ಆ ಆಧಾರ ಸ್ತಂಭ ಈಗ ಇಲ್ಲವಾಗಿದೆ. ಹೀಗಾಗಿ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಭರವಸೆ ಏನಾದರೂ ಕೊಟ್ಟರೆ ಯಶ್ ಅವರು? ಏನಿಲ್ಲ ಸರ್, ಏನು ಭರವಸೆ ಕೊಡಲಿಲ್ಲ. ಏನಿಲ್ಲ ರೀ, ಅದು ನಮಗೂ ಭಾಳ ದುಃಖ ಆಗ್ತಿದೆವ, ನಾವು ನಮ್ಮ ಮನೆ ಮಗನ ಕಳ್ಕೊಂಡೇವೆ ಅನ್ನೋ ಥರ ದುಃಖ ನಮಗೂ ಆಗ್ತಾಯಿದೆ. ಏನು ಮಾಡೋದಮ್ಮ, ಅವ್ರದ್ದು ಹುಚ್ಚ ಅಭಿಮಾನ ಇದು. ಏನಿಲ್ಲಮ್ಮ, ನೀವು ನಿಮ್ಮ ತಾಯಿ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊರಿ, ಈ ಥರ ಎಲ್ಲ ಮಾಡಬಾರ್ದು, ಈ ಹುಚ್ಚ ಅಭಿಮಾನದ ಈ ಥರ ಎಲ್ಲ ಮಾಡ್ತಾರ ಅಂತಂದ್ರೆ. ಇದು ಕುಟುಂಬಸ್ಥರ ನೋವಿನ ಮಾತಾಗಿದೆ. ಯಶ್ ಅವರು ಬಂದಿದ್ದರು, ನಮ್ಮ ಜೊತೆಗೆ ಮಾತನಾಡಿದ್ರು, ನಮಗೆ ಸಾಂತ್ವನವನ್ನು ಹೇಳಿದರು. ನಿಮ್ಮ ಮಕ್ಕಳು ಹಿಂಗೆ ಆಗಿದ್ದು ನಮಗೂ ಕೂಡ ಒಂದು ಸಾಕಷ್ಟು ನೋವು ತಂದಿದೆ, ನಾನು ನಿಮ್ಮ ಮನೆಯ ಮಗನಾಗಿರ್ತೀನಿ, ನೀವು ಯಾವುದೇ ರೀತಿಯಾದಂಥ ಚಿಂತೆ ಮಾಡಬೇಡಿ, ಭರವಸೆಯನ್ನು ಕೊಟ್ಟು ಹೋದರು ಅನ್ನುವಂಥದ್ದು ಈ ಕುಟುಂಬಸ್ಥರ ಮಾತಾಗಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.
ಚಲನಚಿತ್ರ ನಟ ಯಶ್ ಅವರ ಹುಟ್ಟುಹಬ್ಬ ಆಚರಿಸಲು ಹೋಗಿ ಗದಗ ಜಿಲ್ಲೆಯ ಸೂರಿಣಿಗೆ ಗ್ರಾಮದಲ್ಲಿ 3 ಜನ ಯುವಕರು ದಾರುಣವಾಗಿ ಸಾವನ್ನಪ್ಪಿರುವುದು, ಇನ್ನು 3 ಜನ ಯುವಕರಿಗೆ ಗಂಭೀರವಾದ ಗಾಯಗಳಾಗಿದೆ. ಹೀಗಾಗಿ ಈ ಒಂದು ಗ್ರಾಮಕ್ಕೆ ಚಿತ್ರನಟ ಯಶ್ ಅವರು ಬಂದಿದ್ದರು. ಹಾಗಾಗಿ ಈಗ ನಾನೀಗ ಸೂರಿಣಿ ಗ್ರಾಮದ ಮೃತ ಕುಟುಂಬದ ಹನುಮಂತ ಅನ್ನುವಂಥವರ ಮನೆಯಲ್ಲಿದ್ದೀನಿ. ಯಶ್ ಅವರು ಕೂಡ ಇಲ್ಲಿ 3ನೇ ಮನೆ ಆಗಿತ್ತು. ಈ ಮನೆಗೆ ಬಂದಿದ್ದರು, ಇಲ್ಲಿ ಕುಟುಂಬದರ ಜೊತೆ ಮಾತನಾಡಿದರು. ಏನೆಲ್ಲ ಮಾತನಾಡಿದ್ರು ಅನ್ನುವಂಥದ್ದು ಈಗ ಸ್ವತಃ ಕುಟುಂಬಸ್ಥರೊಂದಿಗೆ ಮುಖ್ಯ ಇರೋಣ. ಸರ್, ಈಗ ಯಶ್ ಅವರು ನಿಮ್ಮ ಮನೆಗೆ ಬಂದರು, ನಿಮ್ಮನ್ನು ಭೇಟಿಯಾದರು, ನಿಮಗೆ ಸಾಂತ್ವನವನ್ನು ಹೇಳಿದರು. ಏನೆಲ್ಲ ಭರವಸೆಗಳನ್ನು ಕೊಟ್ಟರು ಸರ್ ನಿಮಗೆ? ನಮಗೆಲ್ಲ ಭರವಸೆ ಕೊಟ್ಟರು ಸರ. ಮಗ ಈ ಥರ 8 ಗಂಟೆಗೆ ಊಟ ಮಾಡಿ ಹೋದವ್ರಿ. ಮಗ ಬ್ಯಾನರ್ ಹಾಕಕ್ಕೆ ಹೋದ, ಬರಲೇ ಅಲ್ಲ. ಅಲ್ಲೆಲ್ಲ ಊಟ ಬ್ಯಾನರ್ ಹಾಕಕ್ಕೆ ಹೋದ್ರಿ ಅವ. ಅಲ್ಲಿಂದ 12 ಗಂಟೆ ಆದ್ರೂ ಬರಲಿಲ್ಲ ರೀ ಅವ. ಬರ್ದಾಗಲ್ಲೇನ ನಾವು ಮಗ ಖಾಲಿ ಆಗಿದ್ದು ಬಿದ್ದಿದ್ದು ಎಲ್ಲ ನೋಡಿದ್ವಿ ರೀ. ಮತ್ತು ದವಾಖಾನೆಗೆ ಹೋದ್ರಿ. ದವಾಖಾನೆಗೆ ಬದುಕ್ತಾನಂತ ತೊಗೊಂಡು ಹೋದ್ರಿ, ಬದುಕಲಿಲ್ಲ, ತೊಗೊಂಬಂದ್ರಿ. ಈಗ ಯಶ್ ಅವರು ಬಂದಿದ್ರಲ್ಲ, ನಿಮ್ಮ ಜೊತೆ ಏನು ಹೇಳಿದ್ರು ಸರ್? ಏನು ಮಾತನಾಡಿದ್ರು ನಿಮ್ಮ ಜೊತೆ? ಅದು ನಾನೆಲ್ಲ ಇದ್ದೇನೆ, ನಿಮ್ಮ ಜೊತೆಗೆ ಇದ್ದೇನೆ, ನಾನು ಒಂದು ಮಗ ಆಗಿದ್ದೇನೆ ನಿಮ್ಮ ಜೊತೆಗೆ. ಏನೇ ಇದ್ದರೂ ನಿಮ್ಗೆ ನಾನು ತಲುಪಿಸ್ತೀನಿ, ಏನೋ ಮದ್ದು ಮಾಡ್ತೇನೆ. ನಾನು ನಿಮ್ಗೆ ಒಂದು ಕುಟುಂಬಕ್ಕೆ ಒಂದು ಏನೇ ಇದ್ದು ಒಂದು ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್. ಇದು ಅವರ ತಂದೆ ಆಗಿರುವಂಥದ್ದು. ಇನ್ನು ಅವ್ರ ತಾಯಿಯೂ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಈಗ ಯಶ್ ಅವರು ಬಂದಂಥ ಸಂದರ್ಭದಲ್ಲಿ ಯಶ್ ನಿಮ್ಮ ಜೊತೆ ಏನೆಲ್ಲ ಹಂಚ್ಕೊಂಡ್ರಮ್ಮ? ಏನಿಲ್ರಿ, ಧೈರ್ಯ ಮಾಡ್ಕ್ಯಾರಿ, ಮಾಡಬಾರ್ದಾಗಿತ್ತು, ಅವರು ಹುಚ್ಚು ಕಲ್ಪನಾ ಮಾಡ್ಯಾರ ಅಂತಂದು ಹೇಳಿದ್ರೆ ಧೈರ್ಯ ಮಾಡ್ಕ್ಯಾರಿ. ಆ ಮಗ ಬೇರೆ ಎಲ್ಲ, ನಾನು ಮಗನ ನಿಮ್ಮ ಕುಟುಂಬಕ್ಕೆ ಪರಿಹಾರ ಮಾಡ್ತಾನೆ ಅಂತ ಹೇಳ್ಯಾರ್ರಿ. ಧೈರ್ಯ ಮಾಡ್ಕ್ಯಾರಿ, ನೀವು ಧೈರ್ಯ ಮಾಡ್ಕೊಂಡ್ರೆ ನಾನು ಒಬ್ಬ ಮಗನ ನಿಮಗೆ ನಾವು ಸಹಾಯ ಮಾಡ್ತಾನೆ, ಪರಿಹಾರ ಮಾಡ್ತಾನೆ ಅಂತ ಹೇಳ್ಯಾರ. ಬರೋದಿಲ್ರಿ, ಮತ್ತೊಬ್ಬ ಏನಾರಿಗೆ ನಿಂತ್ಕೊಂಡು ಫೋಟೋ ಹೊಡ್ಕೊಂಡ್ರು ಮಗನ ಕೂಡ. ತಾಯಿಯ ನೋವಿನ ಮಾತು. ಇನ್ನು ಅವರ ಸಹೋದರಿ ಸಹ ಈಗ ನಮ್ಮ ಜೊತೆಗಿದ್ರೆ, ಅವರು ಏನು ಹೇಳ್ತಾರೆ ಕೇಳೋಣ. ಅಮ್ಮ, ನೀವು ಎಷ್ಟು ಜನ ಸಹೋದರ ಸಹೋದರಿಯರಿದ್ರಿ? ನಿಮ್ಮ ಜೊತೆ ಹೆಂಗೆ ಒಡನಾಟಿತ್ತು? ಕೊನೆಯದಾಗಿ ನಿಮ್ಮ ಜೊತೆ ಯಾವಾಗ ಮಾತನಾಡಿದ ಅಂತ? ಸರ, ನಾವು 4 ಮಂದಿ ರೀ ಸರ. 4 ಮಂದಿ ಒಳಗೆ 3 ಮಂದಿ ಗಂಡು ಮಕ್ಳು, ನಾವು ಒಬ್ಬೇಕ್ರಿ. ನನ್ನ ಕುಟ ಚಲೋನ ಅದನ್ರಿ ಸರ್. ನಮ್ಮ ತಮ್ಮ ನನ್ನ ಮಗ ಇದ್ದಂಗೆ ಅದನ್ರಿ. ಅವ್ರು ಎಷ್ಟು ಬರ್ತಡೇ ಮಾಡೋಕೆ ಹೋಗಿದ್ರಿ ಸರ್. ವರ್ಷ ಮಾಡ್ತಾರೆ ರೀ ಅವ್ರಿಗೆ, ಇವಂತ ಅಂತಿಲ್ರಿ, ವರ್ಷನೂ ಮಾಡ್ತಾರೆ. ಅವ್ರು ಪಿಕ್ಚರ್ ರಿಲೀಸ್ ಆದ್ರೆ ಅವಾಗೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಶ್ ಅವರು ನಿಮ್ಮ ಮನೆಗೆ ಬಂದಿದ್ರು, ನಿಮ್ಮ ಜೊತೆ ಮಾತನಾಡಿದ್ರು, ಸಾಂತ್ವನ ಹೇಳಿದ್ರು. ಏನೆಲ್ಲ ಭರವಸೆಗಳನ್ನ ಕೊಟ್ರಮ್ಮ? ಏನೆಲ್ಲ ಮಾತಾಡಿದ್ರು ನಿಮ್ಮ ಜೊತೆಗೆ? ಹೇಳ್ಯಾರಿ ಸರ್, ನಿಮಗೆ ನಾವು ಆಸರಾಗಿರ್ತೀವಿ ಅಂತ ಹೇಳ್ಯಾರಿ ಸರ್. ನಮ್ಮ ತಮ್ಮ ಮನೆ ಹಾಕ್ಸೋ ಆಸೆ ಐತ್ರಿ ಸರ. ನಮ್ಮ ತಮ್ಮ ಇನ್ನೊಬ್ಬ ಸಣ್ಣ ತಮ್ಮ ಶಾಲೆ ಕಲ್ಸೋ ಆಸೆ ಐತ್ರಿ ಸರ. ನಮ್ಮಪ್ಪ ನಮ್ಮವ್ನ ನೋಡ್ಕೊಳ್ಳೋ ಆಸೆ ಐತ್ರಿ ಸರ. ಕಡೆಗೆ ಒಂದು ಬೈಕ್ ನಾವು ತೊಗೋಬೇಕು ಅನ್ನೋದು ಇತ್ತು ಸರ. ನಮ್ಮಪ್ಪ ನಮ್ಮವ್ರು ಹೊಲ ಮನೆ ಕೆಲ್ಸಕ್ಕೆ ಹೋಗ್ತಾರಿ. ಈಗ ನಮ್ಮವ್ರಿಗೆ ನೀಗಾದಲ್ರಿ ಬಿಟ್ಟಾರ್ರಿ. ನಮ್ಮ ತಮ್ಮ ಹೊಕ್ಕೊಂಡ್ರಿ ಸರ್, ಅವ್ರ ದುಡಿಸಲ್ವದ್ರಿ ಅವ್ರನ್ನ. ನಮ್ಮ ಅಪ್ಪನ ಕೆಲಸ ಬಿಡಿಸಿ ನಾವು ಒಂದು ಅಂಗಡಿ ಇಟ್ಟು ಅವ್ರ ಜೀವನ ಮಾಡಿಕೊಡ್ತಾನೆ ಅಂದಿದ್ರಿ ಸರ. ಇನ್ನು ನಮ್ಮ ಅಪ್ಪನ ಬಿಡಿಸಾರ ಯಾರು ಅದಾರ್ರಿ? ಅವ ದುಡ್ಕೊಂತ ಹೋದ್ರೆ ಕೇಳಾರ ಇಲ್ರಿ. ಏನು ಹೇಳ್ಬೇಕ್ರಿ? ಬಂದಿದ್ರಿ ಸರ. ನಮ್ಮ ಕುಟುಂಬದೊಳಗೆ ನಾನು ಒಬ್ಬ ವ್ಯಕ್ತಿ ಕಳ್ಕೊಂಡೆ, ನನಗೂ ನೋವಾಗೈತೆ ಅಂತ ಹೇಳ್ಯಾರಿ ಸರ್. ಅವರು ನೋವು ಹೇಳ್ಕೊಂಡ್ರಿ ಸರ. ಇದು ಕುಟುಂಬದವರ ನೋವಿನ ಮಾತಾಗಿದೆ. ಏನು 3 ಜನ ಮೃತಪಟ್ಟಿದ್ದಾರೆ. ಆ 3 ಜನ ನನ್ನ ಕುಟುಂಬದ ಸದಸ್ಯರು. ಹಾಗಾಗಿ ನಾನು ಕೂಡ ನಿಮ್ಮ ಮನೆಯ ಮಗನಾಗಿರ್ತೀನಿ, ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನುವಂಥ ಭರವಸೆಯನ್ನು ಯಶ್ ಅವರು ಕೊಟ್ಟು ಹೋಗಿರುವಂಥ ನೋವಿನ ಮಾತುಗಳನ್ನು ಇಲ್ಲಿ ಕುಟುಂಬಸ್ಥರು ಹೇಳುವಂಥದ್ದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್. ನೆನೆಯ ಈ ದುರ್ಘಟನೆ ನಿಜಕ್ಕೂ ಎಲ್ರಿಗೂ ಬಹಳ ಬೇಸರವನ್ನ ತಂದಿದೆ. ಅದರಲ್ಲೂ ಪ್ರಮುಖವಾಗಿ ರಾಕಿ ಭಾಯ್ ಯಶ್ ಮತ್ತು ಯಶ್ ಅವರ ಅಭಿಮಾನಿಗಳಿಗೂ ಕೂಡ ಬಹಳ ಬೇಸರದ ಸಂಗತಿ. ಎಲ್ಲ ನಟರ ಅಭಿಮಾನಿಗಳಿಗೂ ಇರುತ್ತೆ. ನಮ್ಮ ಒಂದು ಸೆಲೆಬ್ರಿಟಿ ಅಥವಾ ನಮ್ಮ ನಟರ ಬರ್ತ್ಡೇ ಬಂದಾಗ ನಮಗೆ ಯಾವ ಯುಗಾದಿನೂ ಅಲ್ಲ, ದೀಪಾವಳಿನೂ ಅಲ್ಲ, ಇದೇ ಹಬ್ಬ ಅನ್ನೋ ರೀತಿಯಲ್ಲಿ ಭಾವಿಸಿರ್ತಾರೆ. ದೊಡ್ಡ ದೊಡ್ಡ ಕಟೌಟ್ಗಳನ್ನು ನಾವು ಹಾಕಬೇಕು, ಬೇರೆ ನಟರ ಅಭಿಮಾನಿಗಳು ನಾವು ಮಾಡೋ ಸೆಲೆಬ್ರೇಷನ್ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋಬೇಕು ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಸಹಜವಾಗಿ ಆ ರೀತಿಯ ಮನೋಭಾವವನ್ನ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋಕೆ ಹೊರಟಿರ್ತಾರೆ. ಬಟ್ ಈ ರೀತಿಯ ಅಚಾತುರ್ಯದಿಂದ ಆಗಿರೋ ಘಟನೆ ಇದೆಯಲ್ಲ, ಎಲ್ರಿಗೂ ಒಂದು ಬಹಳ ಬೇಸರದ ಸಂಗತಿಯಾಗಿದೆ.